ಅವ್ರು ಏನಂದ್ರು ಅವರು ಹೈಕಮಾಂಡ್ ನಿರ್ಧಾರ ಫೈನಲ್. ಹೈಕಮಾಂಡ್ ನಿರ್ಧಾರ ಫೈನಲ್. ನಾನು ಅಷ್ಟೇ, ಕಾರ್ಯಕರ್ತ ಎಲ್ಲರೂ ಅಷ್ಟೇ ನಾವು ಹೇಳೋದು. ಐ ಥಿಂಕ್ ದಟ್ ಈಸ್ ವೆರಿ ಗುಡ್. ಆ ಸಿಸ್ಟಮ್ ಒಳ್ಳೇದದು. ಹೈಕಮಾಂಡಿಗೆ ಬಿಡಬೇಕು. ನಾವು ಹೈಕಮಾಂಡಿಂದ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಹೈಕಮಾಂಡ್ ಅವರು ನಿರ್ಧಾರಕ್ಕೆ ನಾವು ಬದ್ಧವಾಗಿ ಹಾಕಬೇಕಾಗ್ತದೆ. ನೀವು ಮತ್ತೆ ವಾಪಸ್ ಅಲ್ಲಿಗೆ ಬರ್ತೀರಲ್ಲ, ಮಹಿಳೆಯರಿಗೆ ಬಂದಂಗಿಲ್ಲ. ಹಂಗಲ್ಲ. ಅದೆಲ್ಲ ಅವ್ರು ತೀರ್ಮಾನ ತಗೊಳ್ತಾರೆ. ನಾನು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ನನಗೊಂದು ಕೆಲಸ ಕೊಟ್ಟಿದ್ದಾರೆ, ನಾವು ಮಾಡ್ತೀವಿ. ದಟ್ ಈಸ್ ಮೈ ಡ್ಯೂಟಿ ಅಷ್ಟೇ. ಯಾವಾಗ ಆಗುತ್ತೆ ಅಂದರೆ ಅದು ಹೈಕಮಾಂಡೇ ಇರೋದ್ರಿಂದ. ಯಾರು ಹಬ್ಸೋದು? ಅಲ್ಲ, ಜಾಸ್ತಿ ಹಬ್ಸೋರು ಯಾರು? ಅದಕ್ಕೆ ಈಗ ನಾ ಮಾತಾಡೋಕ್ಕೆ ಹೋಗಲ್ಲ. ಯಾಕಿರಬಾರ್ದು? ಗೋವಿಂದಪ್ಪರು ನನಗಿಂತ ಸೀನಿಯರು, ನಾನು ಈ ಪಕ್ಷಕ್ಕೆ ಹೊಸಬ, ನಾನೇ ಒಪ್ಕೋತಾ ಇದ್ದೀನಿ. ಅದೇನು ಭಾಳ ದೊಡ್ಡ ವಿಚಾರ ಅಲ್ಲ. ಅವರೆಲ್ಲ ಅವ್ರು ಬಂದು ನಮಗೆ ಗೆಲ್ಲಿಸಿದ್ರು, ನಾವು ಹೋಗಿ ಅವರಿಗೆ ದುಡಿದ್ವಿ, ಇವೆಲ್ಲ ಇರ್ತವೆ. ಅವರು ಬಂದು ನಮಗೆ ದುಡ್ದಿದ್ದಾರೆ, ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡಾರೆ. ಅದು ನಮ್ಮ ಇಂಟರ್ನಲ್ ಸಿಸ್ಟಮ್ ಅದು. ಹಾಂ ಹಾಂ ಇಲ್ಲ, ಏನಾಗ್ತದೆ, ಯಾವುದೋ ಒಂದು ಲೀಡ್ ತೊಗೊಂಡು ಮಾಧ್ಯಮದಲ್ಲಿ ಅದೊಂಥರ ಇದರಲ್ಲಾಯಿತು. ಈಗ ಹೈಕಮಾಂಡ್ ಅವ್ರು ಹೇಳಿದ್ದಾರೆ ಈ ಮಟ್ಟದಲ್ಲಿ ಜನ ಎಂಥದ್ದು ಏನು ಹೆಸರು ಮರ್ತು, ಅದು ಇಷ್ಟೊಂದು ನೀವೆಲ್ಲ ಹಾಕಿ ಹೆಸರು ನಮಗೆ ಕನ್ಫ್ಯೂಷನ್ ಆಗ್ಬಿಡು. ಜನ ಕಲ್ಯಾಣ ನನಗನ್ಸುತ್ತೆ ನಾವು ಮಾಡಬೇಕಿದ್ದನ್ನು ನಮ್ಮ ಸರ್ಕಾರದ ವತಿಯಿಂದ. ಯಾಕೆ ಅಂದರೆ ಸ್ವಲ್ಪ ಅನಲೈಸ್ ಮಾಡೋಣ. ನೀವು ಕೂಡ ಅದನ್ನ ಮಾಡಿದರೆ ಒಳ್ಳೆಯದೇನೋ ಅನಿಸುತ್ತೆ. ಗ್ಯಾರಂಟಿ ಕೊಟ್ವಿ ನಾವು ಸರ್ಕಾರ ಬಂದಿದ್ದೆ ಗ್ಯಾರಂಟಿ ಸರ್ಕಾರ ಅಂತಲೇ ಬಂದ್ವಿ. ಮ್ಯಾನಿಫೆಸ್ಟೋ ವೈಸ್ ಚೇರ್ಮನ್ ನಾನು 23 ಅವಾಗೆಲ್ಲ ನಾವು ಕೂಡ ಈ ಕಾರ್ಯಕ್ರಮ ಹಾಕಿ ನಾವು ಅನುಷ್ಠಾನ ಕೊಟ್ಟಾಗ ಗೊಂದಲ ಶುರು ಆಯಿತು. ಇವ್ರು ಕೊಡೋದೇ ಇಲ್ಲ, ಬಿ ಜೆ ಪಿಯವರು. ಫಸ್ಟ್ ಪ್ಲೇಟ್ ಅವ್ರದ್ದು, ಆಮೇಲೆ ಆ ಪ್ಲೇಟ್ ಕೊಟ್ಟಾದಮೇಲೆ ಇನ್ನೊಂದು ಪ್ಲೇಟ್ ತಂದರು. ಇದು ಬಾಳ್ಕೆನೇ ಬರಲ್ಲ, ಇದನ್ನು ಬಾಳ್ಕೆನೇ ಬರೋದಿಲ್ಲ. ಆಯಿತು, ಈಗ ಬಾಳ್ಕೆನೂ ಬಂದಾಯಿತು. 3 ವಿಕೆಟು ನಮ್ದು ಗೆದ್ದಾಯಿತು, ಅವರು ಹೋಲ್ಸೇಲಾಗಿ ಹೋಯ್ತು. ಕರೆಕ್ಟಾ? ಅಷ್ಟರೊಳಗೆ ಎಂ ಪಿ ಚುನಾವಣೆ ಆಯಿತು. ನನಗೆ ಐ ಫೀಲ್ ಎಂ ಪಿ ಚುನಾವಣೆಯಲ್ಲಿ ನಾವು ಇನ್ನೂ ಕೂಡ ಜನರು ಕೂಡ ನಿಜವಾಗ್ಲೂ ಈಗೇನಾಗಿದೆ ಅಂದರೆ, ನಾವು ಮಾತಾಡಬೇಕಾದ್ರೆ ಯಾವುದೇ ಒಂದು ಫಂಕ್ಷನ್, ಸರ್ಕಾರಿ ಫಂಕ್ಷನಿಗೆ ಹೋದಾಗ ಇದೇನಾದ್ರು ನಿಲ್ಲಿಸಿದ್ರೆ ನಿಮಗೆ ಕಷ್ಟ ಆಗಲ್ವಾ ಅಂತ ಕೇಳಿದರೆ, ನಿಮ್ಮ ಸಂಸಾರ ನಡೆಸೋದಕ್ಕೆ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿನೂ ಸೇರಿ ಎಸ್ ಅಂದಿದ್ದಾರೆ. 100ಕ್ಕೆ ಯಾರೂ ಕೂಡ ಬೇಜಾರು ಮಾಡ್ಕೊಂಡಿಲ್ಲ. ಈಗ ಗಂಡಸರು ಯಾರು ನಮಗೇನು ಕೊಟ್ಟಿಲ್ಲ ಅಂದ್ರಲ್ಲ, ಅವ್ರು ಹೇಳ್ತಾರೆ ಅಯ್ಯೋ ಅದರಿಂದ ನಮಗೂ ಸ್ವಲ್ಪ ಖರ್ಚು ಕಮ್ಮಿ ಅಂತ. ಅದೆಲ್ಲ ರಿಯಾಕ್ಷನ್ ಗೊತ್ತಾಗೋದೇ ಲೇಟರ್. ನೀವು ಬೇಕಾದ್ರೆ ಪ್ರಾಕ್ಟಿಕಲಿ ನೀವು ಹೋಗಿ ಗ್ರೌಂಡ್ ರಿಯಾಲಿಟಿ ನೋಡಿ. ಅದನ್ನು ನಾನು ಶಿಗ್ಗಾವಲ್ಲಿ ಹೇಳಿದ್ದು. ಶಿಗ್ಗಾವಲ್ಲಿ 100% ನಿಮಗೆ ಈ ಗ್ಯಾರಂಟಿಗಳು ಹೆಲ್ಪ್ ಮಾಡುತ್ತೆ. ಯಾರು ನೀವು ಹಣದ ಆಮಿಷದ ಮೇಲೋ ಇಲ್ಲ ಜಾತಿ ಧರ್ಮ ಎಲ್ಲ ಬಂದುಬಿಟ್ಟಿದೆ ನಮ್ಮ ರಾಜಕಾರಣದೊಳಗೆ. ಇದು ಹೋಗಬೇಕು ನಾನು ಕೇಳಿದರೆ. ಹಾಂ ನೋ ಓಕೆ, ಡೆವಲಪ್ಮೆಂಟ್ ವರ್ಕ್ ನೀವು ಮಾತಾಡಬೇಕಾ? ನಾನು ಸ್ಟಾರ್ಟ್ ಮಾಡ್ತೀನಿ. ಅಬೌಟ್ 35,000 crores ಹಳೆಯ ದುಡ್ಡು. ನೀವು ದಯವಿಟ್ಟು ಇದನ್ನು ನೀವು ಇನ್ವೆಸ್ಟಿಗೇಟ್ ಮಾಡಿ, ನಿಮ್ಮ ಮಾಧ್ಯಮದವರು. ಹಳೇದು ಎಷ್ಟು ಘೋಷಣೆ ಮಾಡಿದ್ದಾರೆ, ಅದಕ್ಕೆ ಎಷ್ಟು ಬಿಲ್ ಇವಾಗ ನಾವು ಕಟ್ತಾಯಿದ್ದೀವಿ. ನಾನು 8,200 ಅಂಥೇಳಿ ಶಾಲೆ ಕೊಠಡಿದು ಹೇಳಿದ್ನಲ್ಲ, ಅದರೊಳಗೆ 300 ಆಗಿಲ್ಲ ಅಂತ ಹೇಳಿದ್ನಲ್ಲ. ಯಾರು ಗೊತ್ತಾ ಘೋಷಣೆ ಮಾಡಿದ್ದದು? ಬೊಮ್ಮಾಯಿಯವ್ರ ಟೈಮಲ್ಲಿ. ಅನುಷ್ಠಾನ ಆಗ್ತಾ ಇರೋದು ಯಾವುದು? ನನ್ನ ಟೈಮಲ್ಲಿ. ಅದಕ್ಕೆ ಸುಮ್ಮನೆ ಇದ್ದಾರೆ. ವಿವೇಕ ಸ್ಕೂಲ್ ದುಡ್ಡು ಯಾರು ಕೊಡ್ತಾ ಇದ್ದಾರೆ? ಈಗ ಸಿದ್ದರಾಮಯ್ಯ ಸರ್ಕಾರ ಕೊಡೋದು. 300 ಕೋಟಿ ಆವಾಗಿಟ್ಟರು, 1,200 ಕೋಟಿ ಬ್ಯಾಲೆನ್ಸ್ ಇಟ್ಟು ಹೋದರು. ನನ್ನ ಕ್ಷೇತ್ರದೊಳಗೆ ರೋಡ್ ಗುದ್ಲಿ ಪೂಜೆ ಮಾಡಿದರು, ಅನೌನ್ಸ್ ಮಾಡಿದರು, ದುಡ್ಡಿಟ್ಟಿಲ್ಲ. ಈಗ ನಾನು ಹೋಗಿ PWD ಮಿನಿಸ್ಟ್ರು ಮನೆ ಬಾಗಿಲು ಕಾದ್ಬಿಟ್ಟು, ಯಾಕೆಂದರೆ ಸ್ಟಾರ್ಟ್ ಆಗಿದೆ, ಬೈಕೋತಾರೆ ಕೈ ಕಾಲ ಹಿಡಿದು. ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಈಗ ಕೊಡ್ತಾರೆ. ಇಷ್ಟು ಬಿಟ್ಟರೆ ನನಗೆ ಐ ಡೋಂಟ್ ಥಿಂಕ್ ದರ್ ಇಸ್ ಹೊರೆ ಇದೆ. ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಹೊರೆಗೋಸ್ಕರ ನಮ್ಮದು ಬಿದ್ದಿದೆ. ಆಮೇಲೆ ಡೆವಲಪ್ಮೆಂಟಿಗೆ ಫಂಡ್ಸ್ ಇಟ್ಟಿದ್ದು ಹೋದ ಸತಿಗಿಂತ ಜಾಸ್ತಿ ಇಟ್ಟಿದ್ದಾರೆ. ನೀವೇ ಲೆಕ್ಕ ತಗೊಳ್ಳಿ. ಅದು ಡೆವಲಪ್ಮೆಂಟ್ ಅಲ್ವೇ ಅದು? ಎಸ್ ಅಲ್ಲ, ಹಳೆ ಕೆಲಸ ಅಲ್ಲದೆ ಡೆವಲಪ್ಮೆಂಟಿಗೂ ಕೊಟ್ಟು ಈಗ ನಾನು ಅಧಿಕಾರಕ್ಕೆ ಬಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದೇ ಹೇಳಿದೆ. ಯಾವುದೋ ಒಂದು ಸ್ಕೂಲ್ ವಿಸಿಟ್ ಮಾಡಿದ್ದೆ ಸರ್, ಈ ಮೊಟ್ಟೆನ 8ನೇ ಕ್ಲಾಸ್ವರೆಗೂ ಕೊಡೋರು, 8ನೇ ಕ್ಲಾಸ್ ಮೊಟ್ಟೆ ಅರ್ಧ ಮೊಟ್ಟೆನ 9ನೇ ಕ್ಲಾಸ್ವರೆಗೆ ಕೊಡೋರು. ಒಂದೇ ಮಾತಿಗೆ ಮಾನ್ಯ ಸಿದ್ದರಾಮಯ್ಯ ಒಂದೇ ಮಾತಿಗೆ ಏನು ಹೇಳಲೇ ಇಲ್ಲ ಅವರು. ನಾನು ಒಂದು ಮೊಟ್ಟೆ ಮಾಡ್ತಾರ 10ನೇ ಕ್ಲಾಸ್ವರೆಗೂ ಅಂದ್ಕೊಂಡೆ. ನೋಡಿದರೆ ಬಜೆಟಲ್ಲಿ 2 ಮೊಟ್ಟೆ. ಆ ದುಡ್ಡು ಎಲ್ಲಿಂದ ಮತ್ತು ಖಜಾನೆ ಖಾಲಿ ಆಗಿದ್ದರೆ
ಕರೆಕ್ಟ್ ತಾನೇ? ಯು ಶುಡ್ ಫ್ರೀ ಕರೆಂಟು 20-30 ಕೋಟಿ ಹೊರೆ ಆಗೋದು ಈಗ ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ಫ್ರೀ ಅಂದ ತಕ್ಷಣ ಈಗೆಲ್ಲ ಕಲಿಕೆಗೆ ಸ್ಕೂಲಿಗೆ ಯೂಸ್ ಮಾಡ್ತಾಯಿದೆ. ಇಟ್ ಮೈಟ್ ಗೋ ಅಪ್ ಟು 50 crores ಲೇಟರ್. ಹಾಂ, ಅದನ್ನು ಹೆಂಗೆ ಜೋಡಿಸ್ತಾ ಇದ್ದಾರೆ? ಗೃಹಲಕ್ಷ್ಮಿ ಒಂದೊಂದು ಸತಿಗೆ ಲೇಟ್ ಆಗ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಅದು ಲೇಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಕೊಡ್ತಾ ಇದ್ದಾರಲ್ಲ, ಶಕ್ತಿ ಯೋಜನೆಯಲ್ಲಿ ಹೆಣ್ಣುಮಕ್ಳು ಹೊರಗಡೆ ಬರ್ತಾ ಇದ್ದಾರಲ್ಲ. ಈಗ ಕಸ್ತೂರ್ಬಾ ಮಕ್ಕಳಿಗೆ 40% ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಇದೆ. ಮನೆಗಳನ್ನು ಕೊಟ್ಟಿರಲಿಲ್ಲ. ಈಗ ಜಮೀರ್ ಅವ್ರಿಗೆ ಮನೆಗಳನ್ನು ಬಿಡ್ತಾ 3.5 ವರ್ಷಕ್ಕೆ ಯಾರು ರೀ ಬಸವ ಮನೆಗಳು ಅಂಥೇಳಿ ಎಲೆಕ್ಷನ್ಗಿಂತ ಮುಂಚೆ ಶಿವಮೊಗ್ಗದಲ್ಲೇ ನರೇಂದ್ರ ಮೋದಿಯವರನ್ನೆಲ್ಲ ಕರೆಸಿ ಒಂದು ದೊಡ್ಡ ಫಂಕ್ಷನ್ ಮಾಡಿದರು. ಎಷ್ಟು ಜನರಿಗೆ ಮನೆ ಸಿಕ್ಕಿದೆ, ಒದ್ದಾಡ್ತಾ ಇದ್ದಾರೆ. ನಾನು ಒದ್ದಾಡ್ತಾ ಇದ್ದೀನಿ. ಈಗ ಮನೆಗಳನ್ನು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆ. ಹಾಗಾದ್ರೆ ಎಲ್ಲಿ ಹೋಯಿತು ಬಸ್ಗಳು? ಈಗ ನನಗೆ ಇವತ್ತು ಬೆಳಗ್ಗೆ ಒಂದು ಮೆಸೇಜ್ ಬಂತು, ನಾನು ಇಲ್ಲಿದ್ದೀನಿ ಸರ್, ನಾವು ನಿನ್ನೆ ನಂಗೆ ಫೋನ್ ಮಾಡಿ, ಸರ್ ಹೊಸ ಬಸ್ ಬಂದಿದೆ, ಮತ್ತು ನೀವು ಯಾವಾಗ ಉದ್ಘಾಟನೆಗೆ ಬರ್ತೀರಿ? ಬೇಡ ಮಾರ್ಯ, ಫಸ್ಟ್ ಕೊಟ್ಬಿಡು, ನಿಮ್ಮ ಫೋಟೋನ ಹಾಕ್ಕೊಂಡು ನೀವೇ ಮಾಡಿ ಅಂತ ನಂಗೆ ವಾಟ್ಸಪ್ ಕಳಿಸಿ ಇವಾಗ ಬಂತು. ಅಂದರೆ ಅರ್ಥ 3.5 ವರ್ಷಕ್ಕೆ ಅವ್ರು ಬಸ್ ತೊಗೊಳ್ಳಿಲ್ಲ. ಹಂಗಾರೆ ಈಗ ನಮ್ಮ ರಾಮಲಿಂಗ ರೆಡ್ಡಿಯವರು ಬಸ್ ತೊಗೊಳ್ತಾ ಇದ್ದಾರಲ್ಲ, ಶಕ್ತಿ ಯೋಜನೆಗೆ ದುಡ್ಡು ಕೊಟ್ಟು ಸರ್ಕಾರದಿಂದ. ಕರೆಂಟು ಪುಕ್ಷಟೆ ಕರೆಂಟು ಬಂಗಾರಪ್ಪಾಜಿಯವ್ರು ಕೊಟ್ಟರಲ್ಲ, ಎಲ್ಲಿ ನಿಲ್ಲಿಸಿದ್ದಾರೆ ಸರ್ಕಾರದವರು? ಯೂಸ್ ಮಾಡ್ತಾ ಇದ್ದಾರಲ್ಲ ರೈತರು. ಹಂಗಾರೆ ಅದನ್ನೆಲ್ಲ ಕಟ್ ಮಾಡಬೇಕಾಗಿತ್ತಲ್ಲ ನಾವು. ಯೋಜನೆಗಳ JJMಗೆ ಕಂಟಿನ್ಯೂ ಪಾರ್ಟ್ RDPR ಇಂದ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಹೆವಿ ಫಂಡಿಂಗು ಬರ್ತಾ ಇದೆಯಲ್ಲ, ನಮಗೇನು ತೊಂದರೆ ಏನಿಲ್ಲಲ್ಲ. ಇದೆಲ್ಲ ಪ್ರೋಗ್ರೆಸ್ ತಾನೇ. ಒಂದು ಎಸ್, ನಾನು ಒಪ್ಕೊಳ್ತೀನಿ, ಅವ್ರು ಸುಳ್ಳನ್ನ ಹೇಳಿ ನಿಜ ಮಾಡೋಕ್ಕೆ ಪ್ರಯತ್ನ ಪಟ್ಟು ಈಗ ಸಿಕ್ಕಾಕೊಂಡಿದ್ದಾರೆ ಈ 3 ಚುನಾವಣೆಯಲ್ಲಿ. ನಾವು ವಾಯ್ಸ್ ಔಟ್ ಮಾಡಬೇಕು. ನಾನು ಅದನ್ನ ಐ ಥಿಂಕ್ ಅದರಲ್ಲಿ ನಾವು ಹಿಂದೆ ಇದ್ದೀವಿ. ನಾವು ಕೆಲಸ ಮಾಡಿ ಸುಮ್ಮನೆ ಕೂತ್ಕೋತೀವಿ. ಇನ್ಮೇಲೆ ಹೊಯ್ಕೋಬೇಕು, ನಾವು ಕೆಲಸ ಮಾಡಿ ಹೊಯ್ಕೋಬೇಕು. ಇಲ್ಲ ಮಾಡಿದ್ದೀವಿ ನಾವು ಅಜೀಂ ಪ್ರೇಮ್ಜಿ ಅವರು ಅಷ್ಟು ಈಸಿಯಾಗಿ ಕೊಟ್ಬಿಡ್ತಾರಾ? 1591 ಕೋಟಿನ ಅಷ್ಟು ಈಸಿಯಾಗಿ ಕೊಡಲ್ಲ ರೀ. ನಮ್ಮ ಸರ್ಕಾರದಲ್ಲಿ ವಿಶ್ವಾಸ ಇದ್ದರೆ ಮಾತ್ರ ಕೊಡ್ತಾರೆ. ಎಲ್ಲ ಶಾಸಕರು ಉದ್ಘಾಟನೆ ಮಾಡಿದರು ಮೊಟ್ಟೆ ಕಾರ್ಯಕ್ರಮಗಳು. ಇಡೀ ನಾನೇ ಪತ್ರ ಬರೆದೆ, ದಯವಿಟ್ಟು ಮಾಡಿ. ಯಾಕೆಂದರೆ ಪೌಷ್ಟಿಕತೆ ಇಸ್ ಕನೆಕ್ಟೆಡ್ ಟು ಯುವರ್ ಇಂಟೆಲಿಜೆನ್ಸ್ ಆಲ್ಸೋ. ನಿಮಗೆ ಬೇಕಾಗ್ತದೆ ಅದು. ಇಟ್ಸ್ ಆಲ್ ಇಂಟರ್ಲಿಂಕ್ಟು. ಅದು ಏನಾಗ್ತದೆ, ಕೆಲವು ಸತಿಗೆ ಈ ಟ್ರೋಲರ್ಸು ಬೇರೆ ಲೀಡ್ ತಗೋತಾರೆ. ನೋ ಪ್ರಾಬ್ಲಮ್. ಅವ್ರು ಇಫ್ ದೇ ವಾಂಟ್ ಟು ಎಂಜಾಯ್ ನನ್ನ ಹೆಸರಲ್ಲಿ, ನೋ ಪ್ರಾಬ್ಲಮ್, ಮಾಡ್ಕೊಳ್ಳಿ. ಆದರೆ ಉದ್ದೇಶ ನಂದು ಅವ್ರಿಗೆ ಹೋಗಬೇಕಾದ್ರೆ. ಯಾಕೆಂದ್ರೆ ನಮ್ಮನೆ ಮಕ್ಕಳಿದ್ದಂಗೆ ನಾನು ಇರೋವ್ರಿಗೂ ನಾನು ಆ ಕೆಲಸ ಮಾಡ್ತೀನಿ. ಅವ್ರಿಗೆ ತಪ್ಪಾಯಿತು ಅಂದರೆ ಮೋಸ್ಟ್ಲಿ ನಮ್ಮ ಮಕ್ಕಳಿಗೆ ನಾವು ತಪ್ಪು ಮಾಡ್ದಂಗೆ. ಅದನ್ನು ಮಾತ್ರ ನನ್ನ ಮನಗಳಿದ್ದೀನಿ. ಈ 1.5 ವರ್ಷದೊಳಗೆ ನಾನು ಕಲ್ತಿರೋದು. ಎಷ್ಟು ದೊಡ್ಡ ದೇವಸ್ಥಾನ ಮಾಡ್ತೀರಿ ಅನ್ನೋದ್ರ ಬದಲು ದೊಡ್ಡ ಶಾಲೆ ಮಾಡಿ.